ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹರಕೆಯ ಗುಗ್ಗಳ ಕಾರ್ಯಕ್ರಮ. ಇದು ಹರಿಹರ ಕ್ಷೇತ್ರದಿಂದ ಆವರಗೊಳ್ಳ ಕ್ಷೇತ್ರಕ್ಕೆ ಪಾದಯಾತ್ರೆಯ ಮೂಲಕ ಹೋಗಿ ಆ ವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ಗುಗ್ಗಳ ಕಾರ್ಯವನ್ನು ಮುಟ್ಟಿಸುವುದು. ಅದೇ ರೀತಿಯಾಗಿ ಗುಗ್ಗಳ ಕಾರ್ಯದ ಮುಕ್ತಾಯದ ವೇಳೆಯಲ್ಲಿ ಹಾಲುಕ್ಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಅದು ಯಾಕೆ ಅಂದರೆ ಅದು ಪರಮಾತ್ಮನಿಗೆ ಮುಟ್ಟಿದೆಯೋ ಇಲ್ಲವೋ ಅನ್ನೋದು ಹಾಲುಕ್ಸೋದ್ರ ಮೂಲಕ ಗೊತ್ತಾಗುತ್ತೆ. ಬನ್ನಿ, ಎಲ್ಲರೂ ಸಹಿತ ಗುಗ್ಗಳ ಕಾರ್ಯವನ್ನು ನೋಡಿ ಮತ್ತು ಹಾಲುಕ್ಸುವಂಥ ಕಾರ್ಯಕ್ರಮ ನೋಡಿ ಪುನೀತರಾಗೋಣ. ವೀರಭದ್ರೇಶ್ವರ ಮಹತ್ತರವಾದ ಶರದಿ ಗುಗ್ಗಳ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ. ಆದ ಕಾರಣ ಅಂದ್ರೆ ಹೇಳ್ದಂಗೆ ಹರಹರ, ಕಾಲಹರ, ಕರ್ಮಹರ, ದುರಿತಹರ, ದುರಿತ, ಪಾಪವೆಲ್ಲ ಪರಿಹಾರ, ಪೂರ್ವಜನ್ಮದ ಕರ್ಮ ನಿವಾರಣಾರ್ಥ ದೀಕ್ಷಾ ಗುರುವೆ, ಮೋಕ್ಷಾ ಗುರುವೆ, ಗುರುವಿನ ಗುರುವೆ, ಇಂದಿನ ದಿವಸ ಮೂರ್ತಿ ಚಿಕ್ಕದೇರಬಹುದು. ವೀರಭದ್ರನೆಂಬ ಹೆಸರಿಗಿರುವ ಕೀರ್ತಿಯನ್ನು ಅರಿಯಬಲ್ಲೆಯ ತುಣುಕು ಇನ್ನು ಚಿಕ್ಕದೇ ಇರಬಹುದು. ತುಣುಕು ಇನ್ನು ಚಿಕ್ಕದೇ ಇರಬಹುದು. ಬೆಟ್ಟ ಗುಡ್ಡಗಳನ್ನು ಕೊಟ್ಟಿ ಪಡಿ 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 ಮಾಡುವಲ್ಲದೆ ಸಿಂಹದ ಮರಿಯೂ ಇನ್ನು ಚಿಕ್ಕದೇ. ಆದರೆ ಅದರ ವೀರ ಗರ್ಜನೆಯನ್ನು ಬಿಡುವುದೇ ಬ್ರಹ್ಮದೇವನಿಂದ ವರವನ್ನು ಪಡೆದ ಅಕ್ಷರ ನಾನೇ ಅವರನಿಂದ ಬರೆಯಬೇಡ. ಅಂದಿನವನಾದ ಬ್ರಹ್ಮದೇವನು ತನ್ನ ಸ್ರೌತಿ ಕಳೆದುಕೊಂಡ.
ಈ ರೀತಿ ಕಾರ್ಯಕ್ರಮದ ಮುಕ್ತಾಯದ ವೇಳೆಯಲ್ಲಿ ಹಾಲು ಉಕ್ಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಈ ಹಾಲು ತುಂಬ ಚೆನ್ನಾಗಿ ಉಕ್ತು ಅದೇ ರೀತಿ ಪರಮಾತ್ಮನಿಗೆ ನಾವು ಅವತ್ತು ಚಿರಋಣಿಯಾಗಿರ್ತೀವಿ. ಈ ವಿಡಿಯೋನ ನೋಡಿದಂಥ ಎಲ್ಲ ಭಕ್ತಾದಿಗಳಿಗೆ ಆ ಪರಮಾತ್ಮ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.